ಜೈ ಗುರುದೇವ್. ಆಮ್, ನಾವೆಲ್ಲರೂ ಈ ವಿಜ್ಞಾನ ಅಥವಾ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತನಾಡುವಾಗ ಒಂದು ರೀತಿಯ ನಿಖರತೆಯನ್ನು ನಿರೀಕ್ಷಿಸ್ತೇವೆ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಈಗ ನೋಡಿ, ಒಂದು ಎಂಜಿನಿಯರಿಂಗ್ ಇದ್ದ ಹಾಗೆ. ಕೈ ಮುರಿದ್ರೆ ನಾವು ನೇರವಾಗಿ ಎಕ್ಸ್ರೇ ತೆಗಿತೀವಿ. ನಿಜ. ಆ ಬಿಳಿ ಮೂಳೆಯಲ್ಲಿನ ಕಪ್ಪು ಬಿರುಕು ಕಂಡ ತಕ್ಷಣ ವೈದ್ಯರು ಇಲ್ಲಿದೆ ಸಮಸ್ಯೆ ಅಂತ ಬೆರಳಿಟ್ಟು ತೋರಿಸ್ತಾರೆ. ಅದು ತುಂಬಾ ಸ್ಪಷ್ಟವಾಗಿರುತ್ತೆ, ಮುರಿದಿದ್ಯೋ ಅಥವಾ ಇಲ್ವೋ ಅಂತ. ಹೌದು, ಆ ದ್ವಿಮಾನ ಅಥವಾ ಬೈನರಿ ವ್ಯವಸ್ಥೆ ಇದೆಯಲ್ಲ, ಅದು ಮನುಷ್ಯನಿಗೆ ಬಹಳ ನೆಮ್ಮದಿ ಕೊಡುತ್ತದೆ. ಖಂಡಿತ ನೆಮ್ಮದಿ ಕೊಡುತ್ತೆ. ಅಂದ್ರೆ ನಮಗೆ ಎಲ್ಲವೂ ಕಣ್ಣಿಗೆ ಕಾಣಬೇಕು, ಸುಲಭವಾಗಿ ವರ್ಗೀಕರಿಸಲು ಅಥವಾ ಅಳೆಯಲು ಸಾಧ್ಯವಾಗಬೇಕು ಅನ್ನೋದು ನಮ್ಮ ಮೆದುಳಿನ ತಾರ್ಕಿಕ ಬೇಡಿಕೆ. ಹೌದು. ಆ ಕಾರಣಕ್ಕಾಗಿ ಏನಂದ್ರೆ, ಈ ಕಣ್ಣಿಗೆ ಕಾಣದ ಅಥವಾ ಯಂತ್ರಗಳಿಗೆ ನಿಲುಕದ ಯಾವುದೇ ವಿಚಾರವನ್ನು ಒಪ್ಪಿಕೊಳ್ಳಲು ನಮ್ಮ ಆಧುನಿಕ ಮನಸ್ಸು ತೀವ್ರವಾಗಿ ಹಿಂಜರಿಯುತ್ತದೆ. ನಿಜ. ಆದರೆ ಒಮ್ಮೆ ನಾವು ಆ ಆಧ್ಯಾತ್ಮಿಕತೆಯ ಮತ್ತು ಅತೀಂದ್ರಿಯ ಅನುಭವಗಳ ಜಗತ್ತಿಗೆ ಕಾಲಿಟ್ರೆ ಏನಾಗುತ್ತೆ ಅಂದ್ರೆ, ಆ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿದಂತೆ ಭಾಸವಾಗುತ್ತದೆ. ಹೌದು, ಎಲ್ಲವೂ ಮಸುಕಾಗತೊಡಗುತ್ತದೆ. ಅದೇ ಆಚಾರ್ಯ ವಿಜಯಾನಂದ್ ಅವರು ಬರೆದಿರುವ ಸದ್ಗುರು ಎಂಬ ಈ ಪುಸ್ತಕದ ಆಳವಾದ ಅಧ್ಯಯನ ನಾವು ಮಾಡುತ್ತಿರುವಾಗ ಕಾಡುವ ಅತ್ಯಂತ ದೊಡ್ಡ ಪ್ರಶ್ನೆ ಕೂಡ ಇದೇ ಆಗಿದೆ. ಅಂದ್ರೆ ಕೇವಲ ಕುರುಡು ನಂಬಿಕೆಗಳು ಹಾಗೂ ಆ ಅಹಂಕಾರದಿಂದ ಕೂಡಿದ ವೈಜ್ಞಾನಿಕ ಸಂದೇಹಗಳ ನಡುವೆ ನಾವು ಸೇತುವೆಯೊಂದನ್ನು ನಿರ್ಮಿಸುವುದು ಹೇಗೆ ಅಂತ. ಖಂಡಿತ, ಆ ಸೇತುವೆ ಬಹಳ ಮುಖ್ಯ. ಹೌದು. ನಮ್ಮ ಇಂದಿನ ಈ ಆಳವಾದ ಚರ್ಚೆಯ ಪ್ರಮುಖ ಗುರಿ ಏನಂದ್ರೆ, ಆ ಸೇತುವೆಯನ್ನು ಅನುಭವ ಹೇಗೆ ನಿರ್ಮಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. ಈ ಮೂಲಗಳ ಮೂಲಕ ನಾವದನ್ನು ಬಿಡಿಸಿ ನೋಡಲಿದ್ದೇವೆ. ಹೌದು. ಮತ್ತು ಈ ಚರ್ಚೆಯನ್ನು ನಾವು ಪ್ರಾರಂಭಿಸುವಾಗ ಒಂದು ಮುಖ್ಯವಾದ ವಿಚಾರವನ್ನು ಗಮನಿಸಬೇಕು. ಪ್ರಸ್ತುತ ನಾವು ನೋಡುತ್ತಿರುವ ಈ ಮೂಲಗಳು ಕೇವಲ ಒಂದು ಪುಸ್ತಕದ ಮುದ್ರಿತ ಪುಟಗಳಲ್ಲ. ಅಂದ್ರೆ ಬದಲಾಗಿ ಅದೊಂದು ಸಂಪೂರ್ಣ ಅನುಭವದ ಪ್ರಯಾಣ. ಈ ಪಯಣವನ್ನು ಅರ್ಥಮಾಡಿಕೊಳ್ಳಲು ಲೇಖಕರು ತಮ್ಮ ಪುಸ್ತಕದ ಯಾವುದೇ ವಿಚಾರಕ್ಕೆ ಹೋಗುವ ಮುನ್ನ ಆ ಕೃತಜ್ಞತೆಗಳು ಅಂದರೆ ಅಕ್ನಾಲೆಜ್ಮೆಂಟ್ಸ್ ಪುಟದ ಮೇಲೆ ಅತಿ ಹೆಚ್ಚು ಗಮನ ಹರಿಸಿದ್ದಾರೆ. ಈಗನ್ನ ವಿವರವಾಗಿ ಬಿಡಿಸಿ ನೋಡೋಣ. ಏಕೆಂದ್ರೆ ಯಾವುದೇ ಒಂದು ಪುಸ್ತಕವನ್ನು ಕೈಗೆತ್ತಿಕೊಂಡಾಗ ನಾವು ಸಾಮಾನ್ಯವಾಗಿ ಕಡೆಗಣಿಸುವ ಅಥವಾ ಸುಮ್ಮನೆ ಕಣ್ಣು ಹಾಯಿಸಿ ಮುಂದಿನ ಪುಟಕ್ಕೆ ಹೋಗುವ ಒಂದು ವಿಭಾಗ ಅಂದ್ರೆ ಅದೇ ಕೃತಜ್ಞತೆಗಳ ಪುಟ ಅಲ್ವಾ? ಹೌದು ಹೌದು. ಬಹುತೇಕ ಪುಸ್ತಕಗಳಲ್ಲಿ ಅದೊಂದು ಕೇವಲ ಔಪಚಾರಿಕತೆ. ಖಂಡಿತ. ಆದ್ರೆ ಈ ಪುಸ್ತಕದಲ್ಲಿ ನಾವು ಆ ಪುಟವನ್ನು ಓದದೆ ಮುಂದೆ ಹೋದ್ರೆ ಇಡೀ ಆಧ್ಯಾತ್ಮಿಕ ಪಯಣದ ತಿರುಳನ್ನೇ ಕಳೆದುಕೊಂಡಂತೆ ಅನಿಸುತ್ತೆ. ನಿಜ. ಏಕೆಂದ್ರೆ ಲೇಖಕರು ಆ ತಮ್ಮ ಆಧ್ಯಾತ್ಮಿಕ ಪಯಣದ ಮೊದಲ ಮೆಟ್ಟಿಲನ್ನೇ ಈ ಕೃತಜ್ಞತಾ ಭಾವದಲ್ಲಿ ಅತ್ಯಂತ ಭದ್ರವಾಗಿ ಕಟ್ಟಿದ್ದಾರೆ. ಇಲ್ಲಿ ಅತ್ಯಂತ ಆಕರ್ಷಕವಾದ ಅಂಶವೆಂದರೆ, ಜ್ಞಾನೋದಯವು ಅಥವಾ ಬರವಣಿಗೆ ಸ್ಫೂರ್ತಿಯು ಆ ಶೂನ್ಯದಿಂದ ಹುಟ್ಟುವುದಿಲ್ಲ ಎಂಬ ಪರಮ ಸತ್ಯ. ಇದು ಕೇವಲ ಯಾರಿಗೋ 4 ಜನರ ಹೆಸರು ಬರೆದು ಥ್ಯಾಂಕ್ಸ್ ಹೇಳೋ ಪ್ರಕ್ರಿಯೆ ಅಲ್ಲ. ಬದಲಾಗಿ ಇದು ನಮ್ಮೊಳಗಿನ ಅಹಂಕಾರವನ್ನ ಶೂನ್ಯಕ್ಕಿಳಿಸುವ ಒಂದು ಮೆಥಡಾಲಜಿ. ಹೌದಾ? ಹೌದು. ಅವರು ಕೇವಲ ಹೆಸರಿಗಾಗಿ ಅಥವಾ ಕಾಟಾಚಾರಕ್ಕಾಗಿ ಯಾರಿಗೂ ಕೃತಜ್ಞತೆ ಸಲ್ಲಿಸಿಲ್ಲ. ಆ ಪದಬಳಕೆಯ ಹಿಂದಿನ ಭಾವನೆಗಳು ನಿಜಕ್ಕೂ ರೋಮಾಂಚನಕಾರಿಯಾಗಿವೆ. ಖಂಡಿತ. ಅವರು ಮೊಟ್ಟ ಮೊದಲಿಗೆ ತಾವು ಈ ಜ್ಞಾನವನ್ನು ಪಡೆಯಲು ಅನುಮತಿ ನೀಡಿದ ತಮ್ಮ ತಾಯಿ ಶ್ರೀಮತಿ ನಿರಂಜನಿ ಅವರನ್ನು ಸ್ಮರಿಸಿದ್ದಾರಲ್ವಾ? ಹೌದು, ಆ ಪದಬಳಕೆ ನೋಡಿ. ಅದೇ, ಕೇವಲ ಜನ್ಮ ನೀಡಿದ ತಾಯಿ ಎನ್ನುವುದಕ್ಕಿಂತ ಜ್ಞಾನಾರ್ಜನೆಗೆ ದಾರಿ ಮಾಡಿಕೊಟ್ಟಿದ್ದಕ್ಕಾಗಿ, ಅದಕ್ಕೆ ಅನುಮತಿ ನೀಡಿದ್ದಕ್ಕಾಗಿ ಆ ಕೃತಜ್ಞತೆ ಇದೆ. ನಿಜ. ಆಧ್ಯಾತ್ಮದ ಹಾದಿ ಬಹಳ ಕಠಿಣವಾದದ್ದು ಅಂತ ನಮಗೆಲ್ಲ ಗೊತ್ತು. ಅಲ್ಲಿ ಈ ಲೌಕಿಕ ಜವಾಬ್ದಾರಿಗಳು ಅಥವಾ ಕುಟುಂಬದ ಬಂಧನಗಳು ಅಡ್ಡಿಯಾಗಬಹುದು. ಖಂಡಿತ ಅಡ್ಡಿಯಾಗ್ತವೆ. ಒಬ್ಬ ಮಗನಿಗೆ ಆ ಎಲ್ಲ ಬಂಧನಗಳಿಂದ ಮುಕ್ತಿ ನೀಡಿ ಅಧ್ಯಾತ್ಮದ ಹಾದಿಯಲ್ಲಿ ನಡೆಯಲು ಒಬ್ಬ ತಾಯಿ ಕೊಡುವ ಆ ಅನುಮತಿ ಇದೆಯಲ್ಲ, ಅದು ಆಕೆಯ ಬಹುದೊಡ್ಡ ತ್ಯಾಗವನ್ನು ಸೂಚಿಸುತ್ತದೆ. ಹೌದು, ಆ ನಮ್ರತೆಯನ್ನು ನಾವು ಇಲ್ಲಿ ಗಮನಿಸಬೇಕು. ನಂತರ ಅವರು ಆ ಜನ್ಮ ನೀಡಿದ ತಂದೆ ಶ್ರೀ ವಿವೇಕಾನಂದ ಅವರಿಗೆ ವಂದಿಸಿದ್ದಾರೆ. ಆದರೆ ಇದೆಲ್ಲದರ ಕಿರೀಟದಂತೆ ತಮ್ಮ ಜೀವನಕ್ಕೆ ಒಂದು ನಿಜವಾದ ಅರ್ಥವನ್ನು ಕಲ್ಪಿಸಿದ ಸದ್ಗುರು ಪರಮಪೂಜ್ಯ ಯೋಗಬ್ರಹ್ಮ ಶ್ರೀ 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 ರಿಷಿ ಪ್ರಭಾಕರ್ ಗುರೂಜಿಯವರಿಗೆ ಅತ್ಯಂತ ಆಳವಾದ ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ಜೀವನಕ್ಕೆ ಅರ್ಥ ಕಲ್ಪಿಸಿದ ಅನ್ನುವ ಆ ಮಾತು ಬಹಳ ಆಳವಾಗಿದೆ. ಅದೇ ಜೀವನಕ್ಕೆ ಅರ್ಥ ಕಲ್ಪಿಸಿದ ಎನ್ನುವ ಪದಬಳಕೆ ಇದೆಯಲ್ಲ, ಅದು ಬರೀ ಹೊಗಳಿಕೆ ಅಲ್ಲ. ಗುರುವಿನ ಪ್ರವೇಶದ ಮುನ್ನ ತನ್ನ ಜೀವನ ಅರ್ಥಹೀನವಾಗಿತ್ತು, ಗುರುವಿನ ಸ್ಪರ್ಶದ ನಂತರವೇ ತನ್ನ ಇಡೀ ದಿಕ್ಕು ಬದಲಾಯಿತು ಎನ್ನುವ ಸತ್ಯವನ್ನು ಒಪ್ಪಿಕೊಳ್ಳುವುದಿದೆಯಲ್ಲ, ಅದು ಸಂಪೂರ್ಣ ಶರಣಾಗತಿಯ ಸಂಕೇತ. ಹೌದು, ಸಂಪೂರ್ಣ ಶರಣಾಗತಿ. ಅಷ್ಟೇ ಅಲ್ಲ,
ತಮ್ಮ ಪಯಣದಲ್ಲಿ ಬೆನ್ನೆಲುಬಾಗಿ ನಿಂತ ಪತ್ನಿ ಅನೀತಾ ಹಾಗೂ ಸಹಕಾರ ನೀಡಿದ ಸಹ ಆಚಾರ್ಯರಿಗೂ ವಂದಿಸಿದ್ದಾರೆ. ಹೌದು. ಮತ್ತು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ನನಗೆ ಬಹಳ ಆಶ್ಚರ್ಯವಾದದ್ದೇನೆಂದ್ರೆ ಆ ಪುಸ್ತಕವನ್ನು ಅಕ್ಷರ ರೂಪಕ್ಕೆ ಇಳಿಸಿದ ಅಂದ್ರೆ DTP ಮಾಡಿದ ಹಾಗೂ ಅತ್ಯದ್ಭುತವಾಗಿ ಮುಖಪುಟ ವಿನ್ಯಾಸ ಮಾಡಿದ ದಂಡಂ ನಾಗರಾಜ್ ಮತ್ತು ಭಾರತಿ ಗ್ರಾಫಿಕ್ಸ್ ಅವರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಿಜಕ್ಕೂ ಇಲ್ಲಿಯ ಆಧ್ಯಾತ್ಮದ ನಿಜವಾದ ಸೌಂದರ್ಯ ಅಡಗಿರುವುದು. ಹೌದು. ಒಬ್ಬ ಆಧ್ಯಾತ್ಮಿಕ ಗುರು ಅಥವಾ ಜ್ಞಾನೋದಯದ ಬಗ್ಗೆ ಬರೆಯುವ ಒಬ್ಬ ಲೇಖಕ ತನ್ನ ಪುಸ್ತಕವನ್ನು ಟೈಪ್ ಮಾಡಿದ ಆ DTP ಆಪರೇಟರ್ಗೆ ಮತ್ತು ಮುಖಪುಟ ವಿನ್ಯಾಸ ಮಾಡಿದ ಗ್ರಾಫಿಕ್ ಡಿಸೈನರ್ಗೆ ಕೃತಜ್ಞತೆ ಹೇಳೋದು ಸಣ್ಣ ವಿಷಯವೇ ಅಲ್ಲ. ಖಂಡಿತ ಅಲ್ಲ. ಒಂದು ಆಧ್ಯಾತ್ಮಿಕ ಗ್ರಂಥ ನಮ್ಮ ಕೈ ಸೇರಬೇಕಾದ್ರೆ ಅದರಲ್ಲಿ ಕೇವಲ ಆ ಅತೀಂದ್ರಿಯ ಶಕ್ತಿಯಷ್ಟೇ ಅಲ್ಲ, ಪ್ರಾಪಂಚಿಕ ಸಂಬಂಧಗಳ ಮತ್ತು ಸಾಮಾನ್ಯ ಕಾರ್ಮಿಕರ ಪಾತ್ರವೂ ಅಷ್ಟೇ ದೊಡ್ಡದಿರುತ್ತದೆ ಎನ್ನುವ ಎಚ್ಚರ ಇದು. ಇದನ್ನೆಲ್ಲ ನೋಡುವಾಗ ನನಗೆ ಒಂದು ವಿಚಾರ ಅನಿಸ್ತಿದೆ. ಹೇಳಿ. ಅಂದ್ರೆ ಒಂದು ಭವ್ಯವಾದ ಆಕಾಶದೆತ್ತರಕ್ಕೆ ನಿಂತಿರುವ ಕಟ್ಟಡವನ್ನು ನೋಡಿದಾಗ ನಾವು ಕೇವಲ ಅದರ ವಾಸ್ತುಶಿಲ್ಪಿಯನ್ನು ಮಾತ್ರ ಹೊಗಳ್ತೇವಲ್ವಾ? ಹೌದು. ಆ ಕಟ್ಟಡದ ವಿನ್ಯಾಸ ಎಷ್ಟು ಚೆನ್ನಾಗಿದೆ ಎನ್ನುತ್ತೇವೆ. ಆದ್ರೆ ಈ ಲೇಖಕರು ಆ ವಾಸ್ತುಶಿಲ್ಪಿಯ ಜೊತೆಗೆ ಕಟ್ಟಡದ ಪಾಯ ತೋಡಿದವರಿಂದ ಹಿಡಿದು ಬಿಸಿಲಿನಲ್ಲಿ ಮಂಡು ಹೊತ್ತವರವರೆಗೆ, ಪ್ರತಿಯೊಂದು ಇಟ್ಟಿಗೆ ಜೋಡಿಸಿದ ಕಾರ್ಮಿಕನವರೆಗೆ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದ ಹಾಗೆ ಇದೆ ಇದು. ಖಂಡಿತ ಅತ್ಯದ್ಭುತವಾದ ರೂಪಕ ಇದು. ತಾವು ಕೇವಲ ಒಂದು ನಿಮಿತ್ತ ಮಾತ್ರ, ಈ ಬೃಹತ್ ಕಾರ್ಯ ನಡೆದದ್ದು ಈ ಎಲ್ಲರ ಒಗ್ಗಟ್ಟಿನ ಶ್ರಮದಿಂದ ಎನ್ನುವ ಅವರ ಆ ನಮ್ರತೆಯ ಪರಮಾವಧಿ ಪುಟದಲ್ಲಿ ನಮಗೆ ಕಾಣ್ತದೆ. ಹೌದು. ಆ ಶರಣಾಗತಿಯ ಭಾವವಿಲ್ಲದೆ ನಾನು ಬರದೆ ಅಥವಾ ಇದು ನನ್ನ ಜ್ಞಾನ ಎನ್ನುವ ಅಹಂಕಾರವಿದ್ರೆ ಆ ಪುಸ್ತಕದಲ್ಲಿನ ಅಕ್ಷರಗಳಿಗೆ ಜೀವವಿರುವುದಿಲ್ಲ. ನಿಜ, ಅಕ್ಷರಗಳು ಸತ್ತೋಗ್ತವೆ. ಅಹಂಕಾರವಿರುವಲ್ಲಿ ಜ್ಞಾನ ಖಂಡಿತ ನಿಲ್ಲುವುದಿಲ್ಲ. ಈಗ ಆ ಅಹಂಕಾರವನ್ನು ಅಳಿಸಿಕೊಂಡ ನಂತರವೇ ಆ ಬ್ರಹ್ಮಾಂಡದ ಅಗಾಧತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ಅಗಾಧತೆಯನ್ನು ಲೇಖಕರು ಹೇಗೆ ವ್ಯವಸ್ಥಿತವಾಗಿ ವಿಂಗಡಿಸಿದ್ದಾರೆ ಎಂಬುದನ್ನು ನಾವು ಮುಂದಿನ ವಿಷಯ ಸೂಚಿಕ ಅಂದ್ರೆ ಇಂಡೆಕ್ಸ್ ವಿಭಾಗದಲ್ಲಿ ನೋಡಬಹುದು. ಹೌದು, ಇಂಡೆಕ್ಸ್ ವಿಭಾಗದ ಬಗ್ಗೆ ಮಾತನಾಡಲೇಬೇಕು. ಅಲ್ಲಿ ಸಂಪೂರ್ಣ ಜಗತ್ತನ್ನು, ಆ ಬ್ರಹ್ಮಾಂಡದ ಸಂರಚನೆಯನ್ನು 1ರಿಂದ 9ರವರೆಗಿನ ಸಂಖ್ಯೆಗಳ ಮೂಲಕ ವಿವರಿಸಲಾಗಿದೆ. ಹೌದು ಹೌದು. ಅದು ಶುರುವಾಗುವುದೇ ಏಕಂ ಅಂದ್ರೆ ದೇವರು ಒಬ್ಬನೇ ಎನ್ನುವ ಅದ್ವೈತ ತತ್ವದಿಂದ. ಖಂಡಿತ. ಅಂದ್ರೆ ಎಲ್ಲವೂ ಆ ಒಂದರಿಂದಲೇ ಸೃಷ್ಟಿಯಾಗಿದೆ. ನಂತರ ಅದ್ವಿ ಅಂದರೆ ಜಗತ್ತಿನ ದ್ವಂದ್ವ. ಹಗಲು ರಾತ್ರಿ ಇರಬಹುದು, ಸುಖ ದುಃಖ ಇರಬಹುದು, ಗಂಡು ಹೆಣ್ಣು, ದ್ವಂದ್ವಗಳು. ಮುಂದೆ ತ್ರಯಂ ಅಂದ್ರೆ ತ್ರಿಗುಣಗಳು, ತ್ರಿಮೂರ್ತಿಗಳು. ಚತುರ್ ಅಂದ್ರೆ 4 ವೇದಗಳು, 4 ಪುರುಷಾರ್ಥಗಳು. ಹೌದು. ಹೀಗೆ 5 ಇಂದ್ರಿಯಗಳು, 6 ಚಕ್ರಗಳು, 7 ಸಂವತ್ಸರ, 8 ಯೋಗಗಳನ್ನು ದಾಟಿ ಕೊನೆಗೆ ಆ ನವ ಅಂದ್ರೆ 9 ಗ್ರಹಗಳು, ನವರತ್ನಗಳವರೆಗಿನ ವಿಂಗಡಣೆ ಆ ಸೂಚಿಕೆಯಲ್ಲಿದೆ. ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಪಟ್ಟಿ. ಹೌದು. ಆ ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಜ್ಞಾನವನ್ನು ಈ ರೀತಿ ವರ್ಗೀಕರಿಸುವ ಪರಿಪಾಠ ಬಹಳ ವಿಶಿಷ್ಟವಾದದ್ದು. ಅಲ್ಲಿ ಗಣಿತ ಮತ್ತು ಆಧ್ಯಾತ್ಮ ಎಂದಿಗೂ ಪರಸ್ಪರ ವಿರೋಧಿಗಳಾಗಿರಲಿಲ್ಲ. ಬದಲಾಗಿ ಅವು ಒಂದೇ ನಾಣ್ಯದ 2 ಮುಖಗಳಾಗಿದ್ದವು. ಶೂನ್ಯ ಅಥವಾ ಆ ಏಕತೆಯಿಂದ ಪ್ರಾರಂಭವಾಗಿ ಜಗತ್ತಿನ ದ್ವಂದ್ವ ಮತ್ತು ಆ ನವಗ್ರಹಗಳವರೆಗಿನ ವಿಸ್ತಾರವನ್ನು ಇದು ಬಹಳ ಸರಳವಾಗಿ ಬಿಚ್ಚಿಡುತ್ತದೆ. ಹೌದು. ಆದ್ರೆ ಒಂದು ನಿಮಿಷ ಹೇಳಿ. ನಾನಿಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲೇಬೇಕು. ಖಂಡಿತ. ನನ್ನ ಮನಸ್ಸಿನಲ್ಲಿ ಒಂದು ಅಳುಕು ಮೂಡ್ತಿದೆ. ಏನಂದ್ರೆ ಆಧ್ಯಾತ್ಮದಂತ ಒಂದು ಎಲ್ಲೆಯಿಲ್ಲದ ಈ ಅಮೂರ್ತ ಅಥವಾ ಅಬ್ಸ್ಟ್ರಾಕ್ಟ್ ವಿಷಯವನ್ನು ಈ ರೀತಿ 1, 2, 3 ಎಂದು ಗಣಿತದ ಸಂಖ್ಯೆಗಳ ಚೌಕಟ್ಟಿನಲ್ಲಿ ಬಂಧಿಸುವುದು ಸ್ವಲ್ಪ ಕೃತಕವಾಗಿ ಕಾಣುವುದಿಲ್ಲವೇ? ಅಂದ್ರೆ ಇದು ಹೇಗಿದೆ ಅಂದ್ರೆ, ಒಂದು ಬೃಹತ್ 4K ರೆಸೊಲ್ಯೂಷನ್ ಇರುವ 3 ಗಂಟೆಗಳ ಕಾಲಾವಧಿಯ ಅದ್ಭುತ ಸಿನಿಮಾವನ್ನು ಕಂಪ್ರೆಸ್ ಮಾಡಿ ಯಾವುದೋ ಹಳೆ ಕಾಲದ ಒಂದು ಸಣ್ಣ ಫ್ಲಾಪಿ ಡಿಸ್ಕ್ನಲ್ಲಿ ಸೇರಿಸಲು ಪ್ರಯತ್ನಿಸಿದಂತೆ ಅನಿಸುತ್ತಿಲ್ಲವೇ? ಅದರ ಅಸಲಿ ಸೌಂದರ್ಯವೇ ನಾಶವಾಗುವುದಿಲ್ಲವೇ ಇದರಿಂದ? ಸಾಗರದ ನೀರನ್ನು ಅಳೆದು ಬಕೆಟ್ನಲ್ಲಿ ಇಟ್ಟಂತೆ ಅನಿಸುತ್ತೆ ನನಗೆ. ಅನುಮಾನ ಬರುವುದು ಬಹಳ ಸಹಜ. ಆದರೆ ಇದನ್ನೊಂದು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಈ ಸಂಖ್ಯೆಗಳ ವಿಂಗಡಣೆ ಆ 4K ಸಿನಿಮಾವನ್ನು ಕಂಪ್ರೆಸ್ ಮಾಡುವ ಪ್ರಕ್ರಿಯೆಯಲ್ಲ. ಓ ಹೌದಾ? ಹೌದು. ಬದಲಾಗಿ ಆ ಸಿನಿಮಾವನ್ನು ಅರ್ಥಮಾಡಿಕೊಳ್ಳಲು ನೀಡಿದ ಒಂದು ದೃಶ್ಯ ನಕ್ಷೆ, ಅಂದ್ರೆ ಒಂದು ವಿಜುವಲ್ ಮ್ಯಾಪ್ ಇದ್ದಂತೆ. ನೋಡಿ, ನಮ್ಮ ಮನುಷ್ಯನ ಮೆದುಳು ಈ ಎಲ್ಲೆಯಿಲ್ಲದ ಅನಂತತೆಯನ್ನು ಏಕಕಾಲದಲ್ಲಿ ಗ್ರಹಿಸಲು ಸಂಪೂರ್ಣ ಅಸಮರ್ಥವಾಗಿದೆ. ಹೌದು, ಅದು ನಿಜ. ಅನಂತತೆಯನ್ನು ನೋಡಿದಾಗ ಮನುಷ್ಯನಿಗೆ ಭಯ ಹುಟ್ಟುತ್ತದೆ.
ಬಹಳ ಗೊಂದಲವಾಗುತ್ತದೆ. ಹಾಗಾಗಿ ಆ ನಮ್ಮ ಸೀಮಿತ ಬುದ್ಧಿಮತ್ತೆಗೆ ಇಡೀ ಬ್ರಹ್ಮಾಂಡದ ಅಗಾಧವಾದ ರಚನೆಯನ್ನು ಹಂತವಾಗಿ ಅರ್ಥೈಸಿಕೊಳ್ಳಲು ಈ ಸಂಖ್ಯೆಗಳು ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತವೆ. ಅದರಲ್ಲಿ ನಾವು ಕಳೆದು ಹೋಗದಿರಲು ನೀಡಿದ ಒಂದು ಮಾರ್ಗದರ್ಶಿ. ಆ ತಲೆಮಾರುಗಳ ಘರ್ಷಣೆಯ ನಿದರ್ಶನಗಳಿಲ್ಲಿ ಬಹಳ ಮುಖ್ಯವಾಗುತ್ತವೆ. ಹೌದು. ಆ ನಿದರ್ಶನಗಳು ಎಷ್ಟು ನೈಜವಾಗಿವೆ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ನಾವು ಇವುಗಳನ್ನು ಪ್ರತಿದಿನ ನೋಡ್ತೇವೆ ಅಲ್ವಾ? ಹೌದು ಹೌದು. ಈಗ ಮನೆಯಲ್ಲಿ ಅಜ್ಜ ದೃಷ್ಟಿ ತಾಕದಿರಲಿ ಎಂದು ಬಾಗಿಲಿಗೆ ಆ ಬೂದುಗುಂಬಳಕಾಯಿ ಕಟ್ತಾನೆ. ಅದನ್ನು ನೋಡಿದ ತಕ್ಷಣ ಇಂದಿನ ಆ ಆಧುನಿಕ ಕಾಲೇಜು ಮೆಟ್ಟಿಲೇರಿದ ಮೊಮ್ಮಗ ಏನಂತಾನೆ? ಇದೆಲ್ಲ ಅನ್ಸೈಂಟಿಫಿಕ್, ನಾನ್ಸೆನ್ಸ್ ಎಂದು ಮೂದಲಿಸುತ್ತಾನೆ. ಹೌದು, ಪ್ರತಿದಿನ ನಡೆಯೋ ಘಟನೆ ಇದು. ಅದೇ ರೀತಿ ಅಜ್ಜಿ ಹಣೆಗೆ ಕುಂಕುಮ ಇಟ್ಕೊಳ್ಳು ಹೇಳಿದ್ರೆ ಆಧುನಿಕ ಮೊಮ್ಮಗಳು ಅದು ಫ್ಯಾಷನ್ಗೆ ವಿರುದ್ಧ, ಅದರಿಂದ ಏನೂ ಉಪಯೋಗವಿಲ್ಲ, ಅದೆಲ್ಲ ಕೇವಲ ಮೂಢನಂಬಿಕೆ ಎನ್ನುತ್ತಾಳೆ. ನಮ್ಮ ತಾರ್ಕಿಕ ಮೆದುಳು ಎಲ್ಲದಕ್ಕೂ ಸಾಕ್ಷಿ ಕೇಳುತ್ತದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮ ವಿಚಾರವೊಂದಿದೆ. ಏನದು? ಮೊಮ್ಮಗ ಅಥವಾ ಮೊಮ್ಮಗಳು ಆ ಆಚರಣೆಗಳನ್ನು ವಿರೋಧಿಸುತ್ತಿರುವುದು ಕೇವಲ ಅವರಿಗೆ ವಿಜ್ಞಾನದ ಮೇಲೆ ಅತಿಯಾದ ಒಲವಿದೆ ಎಂಬ ಕಾರಣಕ್ಕಲ್ಲ. ಬದಲಾಗಿ ತಾವು ಅದೆಲ್ಲವನ್ನು ಮೀರಿದ ಬುದ್ಧಿವಂತರು ಎಂಬ ಒಂದು ಬೌದ್ಧಿಕ ಅಹಂಕಾರ ಅವರಲ್ಲಿದೆ. ಹೌದು, ಅಹಂಕಾರ. ಆಸಕ್ತಿದಾಯಕ ಸಂಗತಿಯೆಂದರೆ ಸ್ವತಃ ಲೇಖಕರು ಕೂಡ ಹಿಂದೆ ಹೀಗೆಯೇ ಇದ್ರು. ಓ ಹೌದಾ? ಹೌದು. ವಿಜ್ಞಾನದ ಕಾರಣಗಳಿಲ್ಲದ ಎಲ್ಲವನ್ನೂ ಕುರುಡು ನಂಬಿಕೆ ಎಂದು ತಿರಸ್ಕರಿಸುವ ಮನಸ್ಥಿತಿ ತಮ್ಮದೂ ಆಗಿತ್ತು ಎಂಬುದನ್ನು ಅವರಲ್ಲಿ ಬಹಳ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ. ಓ, ಇಲ್ಲೇ ನೋಡಿ ವಿಷಯ ನಿಜಕ್ಕೂ ರೋಚಕವಾಗುವುದು. ಲೇಖಕರು ತಮ್ಮ ಆ ಹಿಂದಿನ ಸಂದೇಹದ ಮನಸ್ಥಿತಿಯಿಂದ ಹೊರಬಂದ ಬಗೆಯನ್ನು ವಿವರಿಸುವಾಗ ತಮ್ಮ ಓರ್ವ ಸ್ನೇಹಿತನೊಂದಿಗಿನ ಸಂಭಾಷಣೆಯನ್ನು ಉಲ್ಲೇಖಿಸ್ತಾರೆ. ಹೌದು, ಆ ವಾಸ್ತುಶಾಸ್ತ್ರದ ಪ್ರಸ್ತಾಪ. ಅದೇ. ಆ ಸ್ನೇಹಿತ ವಾಸ್ತುಶಾಸ್ತ್ರವನ್ನು ಕಟ್ಟುವಾಗಿ ವಿರೋಧಿಸ್ತಾನೆ. ಅದೆಲ್ಲ ಬರೀ ಸುಳ್ಳು, ಜನರನ್ನ ಮೂರ್ಖರನ್ನಾಗಿಸೋ ತಂತ್ರ ಎನ್ನುತ್ತಾನೆ. ಆಗ ಲೇಖಕರು ಆತನಿಗೆ 3 ನೇರವಾದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆ 3 ಪ್ರಶ್ನೆಗಳು ಇಂದಿನ ಇಡೀ ಆಧುನಿಕ ಸಮಾಜದ ಕಪಾಳತೆ ಹೊಡೆದಂತಿವೆ. ಖಂಡಿತ. ಆ 3 ಪ್ರಶ್ನೆಗಳ ಹಿಂದಿನ ಮನೋವಿಜ್ಞಾನವನ್ನು ನಾವು ಆಳವಾಗಿ ವಿಶ್ಲೇಷಿಸಬೇಕು. ಮೊದಲನೇ ಪ್ರಶ್ನೆ, ವಾಸ್ತುಶಾಸ್ತ್ರದ ಬಗ್ಗೆ ನಿನಗೆ ಸಂಪೂರ್ಣ ಅರಿವಿದೆಯೇ? ಇದು ನೇರವಾಗಿ ಮನುಷ್ಯನ ಆ ಅರೆಬರೆ ಜ್ಞಾನವನ್ನು ಪ್ರಶ್ನಿಸುತ್ತದೆ. ಸಮಾಜದಲ್ಲಿ 95% ಜನ ಕೇವಲ ಮೇಲ್ನೋಟದ ಮಾಹಿತಿಯನ್ನು ಇಟ್ಟುಕೊಂಡು ತಮಗೆಲ್ಲವೂ ಗೊತ್ತು ಎನ್ನುವ ಅಹಂನಿಂದ ತೀರ್ಪು ನೀಡುತ್ತಾರೆ. ಹೌದು, ಖಂಡಿತ. ಇನ್ನು ಎರಡನೇ ಪ್ರಶ್ನೆ ಇನ್ನಷ್ಟು ಆಳವಾಗಿದೆ. ನೀನೆಂದಾದರೂ ಇದರ ಫಲಿತಾಂಶವನ್ನು ಖುದ್ದಾಗಿ ಅನುಭವಿಸಿದ್ದೀರಾ ಅಂತ. ಹೌದು, ಅನುಭವ. ಇಲ್ಲಿ ಮಾಹಿತಿ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ನಾವೆಲ್ಲರೂ ಆ ಗೂಗಲ್ನಲ್ಲಿ ಓದಿದ್ದನ್ನೇ ಅನುಭವ ಎಂದು ಭ್ರಮಿಸುತ್ತಿದ್ದೇವಲ್ವಾ? ಹೌದು. ಇನ್ನು 3ನೇ ಪ್ರಶ್ನೆಯಂತೂ ಆ ಕಲಿಯುವಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸುತ್ತದೆ. ಅದೇನು? ತಿಳಿಯದಿರುವುದನ್ನು, ಕಲಿಯುವ ಹೊಸ ವಿಷಯವನ್ನು ಅರಿಯುವ ಉತ್ಸಾಹ ನಿನಗಿದೆಯಾ? ಈ ಪ್ರಶ್ನೆಗೆ ಆ ಸ್ನೇಹಿತನ ಬಳಿ ಉತ್ತರವಿಲ್ಲ. ತಮಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಳ್ಳುವ ನಮ್ರತೆ ಹಾಗೂ ಆ ಧೈರ್ಯವಿಲ್ಲದಿದ್ದರೆ ಕಲಿಯುವ ಪ್ರಕ್ರಿಯೆಯೇ ಶುರುವಾಗುವುದಿಲ್ಲ. ಹೌದು. ಆ 3ನೇ ಪ್ರಶ್ನೆಗೆ ನನಗೆ ಕಲಿಯುವ ಉತ್ಸಾಹವಿಲ್ಲ ಎಂದಾಗ ಲೇಖಕರು ಹಾಗಾದರೆ ನಿನ್ನನ್ನು ದೇವರಿಗೂ ಕಾಪಾಡಲು ಸಾಧ್ಯವಿಲ್ಲ, ಕ್ಷಮಿಸು ಮಿತ್ರ ಎಂದು ಆ ಸಂಭಾಷಣೆ ಮುಗಿಸ್ತಾರೆ. ಈ 3 ಪ್ರಶ್ನೆಗಳನ್ನು ನೋಡಿದಾಗ ನನಗೆ ಹೊಳೆದದ್ದು ಒಂದೇ. ಏನದು? ನಾವು ಒಂದು ಹೊಸ ಸಿನಿಮಾವನ್ನು ನೋಡದೆಯೇ, ಕನಿಷ್ಠ ಅದರ ಕಥೆ ಏನು, ನಿರ್ದೇಶಕ ಯಾರು ಎಂದು ಕೂಡ ಅರಿಯದೆಯೇ, ಕೇವಲ ರಸ್ತೆಯಲ್ಲಿರುವ ಒಂದು ಹರಿದ ಪೋಸ್ಟರ್ ನೋಡಿ ಈ ಸಿನಿಮಾ ಕಸ, ಇದಕ್ಕೊಂದು ಸ್ಟಾರ್ ರೇಟಿಂಗ್ ಕೊಡೋಣ ಎಂದು ವಿಮರ್ಶೆ ಮಾಡಿದಂತೆ ಅನಿಸುತ್ತದೆ. ಖಂಡಿತ. ಅಂದ್ರೆ ನಾವು ವಿಷಯದ ಆಳಕ್ಕೆ ಇಳಿಯುವ ಮೊದಲೇ ಹೀಗೆ ತೀರ್ಪು ನೀಡಿಬಿಡ್ತೇವೆ ಅಲ್ವಾ? ಆ 1 ಸ್ಟಾರ್ ರೇಟಿಂಗ್ ಹೋಲಿಕೆಯೆಲ್ಲ ಅದು ಬಹಳ ನಿಖರವಾಗಿದೆ. ನಾವು ನಮ್ಮದೇ ಆದ ಸೀಮಿತ ಅರಿವಿನ ಚೌಕಟ್ಟಿನಲ್ಲಿ ಕುಳಿತು ಈ ಬ್ರಹ್ಮಾಂಡದ ರಹಸ್ಯಗಳಿಗೆ ರೇಟಿಂಗ್ ಕೊಡಲು ಪ್ರಯತ್ನಿಸುತ್ತಿದ್ದೇವೆ. ಹಾಗಾದರೆ ಈ ಅಹಂಕಾರದ ಕವಚವನ್ನು ಒಡೆದು ಸತ್ಯವನ್ನು ಅರಿಯುವುದು ಹೇಗೆ? ಅದೇ ಇಲ್ಲಿಯೇ ಲೇಖಕರು ಒಂದು ಅದ್ಭುತವಾದ ವಾಕ್ಯವನ್ನು ಬಳಸುತ್ತಾರೆ. ಹೌದು. ವೇರ್ ಸೈನ್ಸ್ ಎಂಡ್ಸ್ ದೇರ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್. ವಿಜ್ಞಾನ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಆಧ್ಯಾತ್ಮ ಪ್ರಾರಂಭವಾಗುತ್ತದೆ. ಈ ವಾಕ್ಯ ಕೇಳಲು ಬಹಳ ಗಂಭೀರವಾಗಿದೆ. ಆದರೆ ಇದರ ಅರ್ಥವೇನು? ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ಇರುವ ಆ ಗಡಿರೇಖೆ ಯಾವುದು ಅಂತ ನೀವು ವಿವರಿಸಬಹುದಾ? ಖಂಡಿತ. ವಿಜ್ಞಾನದಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾರಣ, ಅಂದ್ರೆ ಒಂದು ರೀಸನ್ ಇರಲೇಬೇಕು ಅಲ್ವಾ? ಹೌದು. ಗಾಳಿ ಬೀಸಲು ಆ ವಾತಾವರಣದ ಒತ್ತಡದಲ್ಲಿನ ಬದಲಾವಣೆ ಕಾರಣ, ಮಳೆ ಬರಲು ಮೋಡಗಳ ಸಾಂದ್ರತೆ ಕಾರಣ. ಹೀಗೆ ಪ್ರತಿ ಕ್ರಿಯೆಗೂ ಒಂದು ಭೌತಿಕ ಪ್ರತಿಕ್ರಿಯೆ ಇದೆ. ಅದೆಲ್ಲವನ್ನೂ ನಾವು ಲ್ಯಾಬ್ನಲ್ಲಿ ಅಂದ್ರೆ ಪ್ರಯೋಗಾಲಯದಲ್ಲಿ ಸಾಬೀತುಪಡಿಸಬಹುದು. ಆದರೆ ಆಧ್ಯಾತ್ಮದಲ್ಲಿ ಕಾರಣಗಳು ಇಲ್ಲ. ಓ, ಅಂದ್ರೆ ಅಲ್ಲಿ ಕಾರಣಗಳಿಲ್ಲ. ಹೌದು, ಅಲ್ಲಿ ಕೇವಲ ಅನುಭವ ಮಾತ್ರ ಇರ್ತದೆ.
ಉದಾಹರಣೆಗೆ ಸಕ್ಕರೆ ಸಿಹಿಯಾಗಿದೆ ಎನ್ನುವುದನ್ನು ವಿಜ್ಞಾನವು ಆ ರಾಸಾಯನಿಕ ಸೂತ್ರಗಳ ಮೂಲಕ ವಿವರಿಸಬಹುದು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಅಣುಗಳ ಜೋಡಣೆ ಎಂದು ಹೇಳಬಹುದು. ಆದರೆ ಆ ಸಿಹಿಯ ಅಪ್ಪಟ ಅನುಭವವನ್ನು ವಿವರಿಸಲು ಯಾವುದೇ ಯಂತ್ರದಿಂದ ಖಂಡಿತ ಸಾಧ್ಯವಿಲ್ಲ. ಹೌದು ಸಾಧ್ಯವೇ ಇಲ್ಲ. ಅದನ್ನು ನಾಲಿಗೆಯ ಮೇಲೆ ಇಟ್ಟುಕೊಂಡು ತಿಂದೇ ಅರಿಯಬೇಕು. ಆಧ್ಯಾತ್ಮವೆಂಬುದು ಆ ಸಕ್ಕರೆಯ ಸಿಹಿಯನ್ನು ಸವಿಯುವ ಪ್ರಕ್ರಿಯೆ. ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಅರ್ಥವೇನು? ಆ ಆಂತರಿಕ ಅನುಭವವನ್ನು, ಆ ಯೋಗದ ಸ್ಥಿತಿಯನ್ನು ನಮಗೆ ಒದಗಿಸುವವರು ಯಾರು? ಇಲ್ಲಿಯೇ ಆ ಗುರುವಿನ ಮಹತ್ವ ಬರುವುದು. ಹೌದು, ಲೇಖಕರು ಸ್ಪಷ್ಟವಾಗಿ ಹೇಳುತ್ತಾರೆ, ಆ ಸಿಹಿಯನ್ನು ಸವಿಯುವ ದಾರಿಯನ್ನು ಒಬ್ಬ ಸದ್ಗುರು ಮಾತ್ರ ಒದಗಿಸಬಲ್ಲರು. ನಿಜ. ಸದ್ಗುರುಗಳ ಪ್ರವೇಶದ ನಂತರವೇ ಅವರ ಒಳಗಿನ ಅಜ್ಞಾನ ತಿಮಿರ ಅಂದ್ರೆ ಅಜ್ಞಾನದ ದಟ್ಟ ಕತ್ತಲೆ ಅಳಿದು ಜ್ಞಾನಜ್ಯೋತಿ ಬೆಳಗಿತು ಎಂದು ಅವರು ಭಾವುಕವಾಗಿ ವಿವರಿಸಿದ್ದಾರೆ. ಹೌದು. ಈ ಜ್ಞಾನವನ್ನು ಪಡೆಯಲು ಅಥವಾ ಆ ಅನುಭವದ ಮಗ್ಗುಳಿಗೆ ಹೊರಳಲು ನಮ್ಮೊಳಗಿನ ಯಾವ ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಳಬೇಕು? ಇದು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಆಧ್ಯಾತ್ಮವೆಂದರೆ ಕಣ್ಣು ಮುಚ್ಚಿಕೊಂಡು ನಂಬುವುದಲ್ಲ ಅಲ್ವಾ? ಕಣ್ಣು ತೆರೆದು ಅನುಭವಿಸುವುದು. ಈ ಪುಸ್ತಕವು ಕೇವಲ ಮಾಹಿತಿಯನ್ನು ನೀಡುವ ಕೋಶವಲ್ಲ, ಬದಲಾಗಿ ನಮ್ಮನ್ನು ನಾವೇ ಶೋಧಿಸಿಕೊಳ್ಳುವ ಒಂದು ಪ್ರಯೋಗಾಲಯ. ಹೌದು. ಈ ಕಾರಣಕ್ಕಾಗಿಯೇ ಲೇಖಕರು ಓದುಗರಿಗೆ ಒಂದು ವಿಶಿಷ್ಟವಾದ, ಸ್ವಲ್ಪ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಅದೇನು ಅಂತ? ಪುಸ್ತಕವನ್ನು ಓದುವಾಗ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನಾರ್ಥಕ ಚಿಹ್ನೆ, ಅಂದ್ರೆ ಒಂದು ಸಣ್ಣ ಪ್ರಶ್ನೆ ಮೂಡಿದರೂ ಸಹ ತಕ್ಷಣ ಓದುವುದನ್ನು ನಿಲ್ಲಿಸಬೇಕು. ತಕ್ಷಣ ನಿಲ್ಲಿಸ್ಬೇಕಾ? ಹೌದು. ಆ ಸಾಲಿನಿಂದ ಮುಂದಕ್ಕೆ ಜಿಗಿಯಬಾರದು. ಆ ಪ್ರಶ್ನೆಗೆ ನಿಮ್ಮೊಳಗೆ ಉತ್ತರ ಹುಡುಕಿದ ಮೇಲೆಯೇ ಅಥವಾ ಗುರುವಿನ ಮೂಲಕ ಸಮಾಧಾನ ಸಿಕ್ಕ ಮೇಲೆಯೇ ಮುಂದಿನ ಸಾಲಿಗೆ ಹೋಗಬೇಕು ಎಂದು ಹೇಳಿದ್ದಾರೆ. ಜೊತೆಗೆ ಗುರುಬ್ರಹ್ಮ ಗುರುರ್ವಿಷ್ಣು ಎಂಬ ಶ್ಲೋಕದ ಮೂಲಕ ಈ ಸಂಪೂರ್ಣ ಪ್ರಯಾಣದಲ್ಲಿ ಗುರುವಿನ ಆ ಮಾರ್ಗದರ್ಶನದ ಮಹತ್ವವನ್ನು ಸಾರಿದ್ದಾರೆ. ಇದು ನಮ್ಮ ಇಂದಿನ ಓದುವ ಅಭ್ಯಾಸಗಳ ಮೇಲಿನ ಬಹುದೊಡ್ಡ ವಿಮರ್ಶೆ ಅನಿಸುತ್ತೆ. ಖಂಡಿತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಹಿತಿಯನ್ನು ಹೇಗೆ ಸ್ವೀಕರಿಸುತ್ತಿದ್ದೇವೆ? ಫೋನ್ನಲ್ಲಿ ಸ್ಕ್ರಾಲ್ ಮಾಡುತ್ತಾ ಕೇವಲ ಮಾಹಿತಿಯನ್ನು ಮೆದುಳಿಗೆ ತುರುಕುತ್ತಿದ್ದೇವೆ ಹೊರತು ಅದನ್ನು ಅರಗಿಸಿಕೊಳ್ಳುತ್ತಿಲ್ಲ. ಹೌದು, ಅರಗಿಸಿಕೊಳ್ಳುತ್ತಿಲ್ಲ. ಲೇಖಕರು ಹೇಳುತ್ತಿರುವುದೇನೆಂದ್ರೆ, ಇದು ಕಾದಂಬರಿಯಲ್ಲ, ವೇಗವಾಗಿ ಓದಿ ಮುಗಿಸಲು. ನಿಜ. ಇದು ಆಧ್ಯಾತ್ಮಿಕ ಗ್ರಂಥ. ಪ್ರಶ್ನೆ ಮೂಡಿದಾಗ ನಿಲ್ಲಿಸುವುದು ಆ ಆಂತರಿಕ ಚಿಂತನೆಯ ಸಂಕೇತ. ಹೌದು, ಆ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಕ್ರಿಯೆಯೇ ಒಂದು ರೀತಿಯ ಧ್ಯಾನ. ಎಂತಹ ಅದ್ಭುತವಾದ ಪ್ರಯಾಣ ಇದು! ಖಂಡಿತ. ನಾವು ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಅಡಗಿರುವ ಆಧುನಿಕ ಸಂದೇಹಗಳ ನಿವಾರಣೆಯಿಂದ ಪ್ರಾರಂಭಿಸಿದೆವು. ಆ ಸಂದೇಹಗಳನ್ನು ದಾಟಿ ವಿಜ್ಞಾನದ ಎಲ್ಲೆಗಳನ್ನು ಮೀರಿದ ಅನುಭವದ ಪ್ರಾಮುಖ್ಯತೆಯನ್ನು ಅರಿತೆವು. ಆ ಅನುಭವವನ್ನು ಪಡೆಯಲು ಬೇಕಾದ ಆ ನಮ್ರತೆ ಮತ್ತು ಶರಣಾಗತಿಯನ್ನು ಕೃತಜ್ಞತೆಯ ಪುಟದಲ್ಲಿ ಕಂಡುಕೊಂಡೆವು. ಹೌದು, ಕೃತಜ್ಞತೆ ಬಹಳ ಮುಖ್ಯ. ಅಂತಿಮವಾಗಿ ಆ ಅಹಂಕಾರರಹಿತ ಸ್ಥಿತಿಯಲ್ಲಿ ಬ್ರಹ್ಮಾಂಡದ ಸೃಷ್ಟಿಯನ್ನು ವಿವರಿಸುವ ಸಂಖ್ಯೆಗಳ ವಿಂಗಡಣೆಯನ್ನು ಒಂದು ಮಾರ್ಗದರ್ಶಕ ನಕ್ಷೆಯಾಗಿ ಅರ್ಥಮಾಡಿಕೊಂಡೆವು. ನಿಜ. ಕೇವಲ ಒಂದು ಮುನ್ನುಡಿ, ಕೃತಜ್ಞತಾ ಪುಟ ಮತ್ತು ವಿಷಯ ಸೂಚಿಕೆ ಇಷ್ಟೊಂದು ಅರ್ಥಗರ್ಭಿತವಾಗಿರಲು, ಇಷ್ಟೊಂದು ಆಳವಾದ ತತ್ವಜ್ಞಾನವನ್ನು ಹೊಂದಿರಲು ಸಾಧ್ಯವೇ ಎಂಬುದು ನಿಜಕ್ಕೂ ವಿಸ್ಮಯ. ಹೌದು. ಅಂತಿಮವಾಗಿ ನಮ್ಮೊಳಗಿರುವ ಬೌದ್ಧಿಕ ಅಹಂಕಾರ ಮತ್ತು ಆ ಶುದ್ಧವಾದ ಅತೀಂದ್ರಿಯ ಅನುಭವದ ನಡುವಿನ ಅಂತರವನ್ನು ಅಳಿಸಿ ಹಾಕುವುದೇ ಈ ಪುಸ್ತಕದ ಮತ್ತು ಒಬ್ಬ ನಿಜವಾದ ಗುರುವಿನ ಮುಖ್ಯ ಕಾರ್ಯ. ಆ ಪ್ರಕ್ರಿಯೆ ನಡೆಯೋದು ನಮ್ಮೊಳಗಿನ ಶರಣಾಗತಿಯಿಂದ ಮಾತ್ರ ಅನ್ನೋದು ಸ್ಪಷ್ಟ. ಹೌದು. ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯನ್ನು ಮುಗಿಸುವ ಮುನ್ನ ಆ ಒಂದು ಆಲೋಚನೆ ನನ್ನನ್ನು ತೀವ್ರವಾಗಿ ಕಾಡುತ್ತಿದೆ. ಹೇಳಿ, ಅದೇನು? ನಾವೆಲ್ಲರೂ ನಮ್ಮ ಆ ತಾರ್ಕಿಕ ಮೆದುಳು, ಬುದ್ಧಿ ಮತ್ತು ವಿಜ್ಞಾನವೇ ಜಗತ್ತನ್ನು ಅರ್ಥಮಾಡಿಕೊಳ್ಳುವ ಏಕೈಕ ಮತ್ತು ಅಂತಿಮ ಸಾಧನ ಎಂದು ಬಹಳ ಬಲವಾಗಿ ನಂಬಿದ್ದೇವಲ್ವಾ? ಹೌದು, ನಂಬಿದ್ದೇವೆ. ಆ ಎಕ್ಸ್ರೇ ಯಂತ್ರದ ಮೇಲಿನ ನಂಬಿಕೆ ನಮ್ಮನ್ನು ಆಳುತ್ತಿದೆ. ಆದ್ರೆ ವಿಜ್ಞಾನ ಕೊನೆಗೊಳ್ಳುವಲ್ಲಿ ಆಧ್ಯಾತ್ಮ ಶುರುವಾಗುತ್ತದೆ ಎಂದಾದ್ರೆ ನಾವು ಕೇವಲ ಆ ತರ್ಕಕ್ಕೆ, ಲೆಕ್ಕಾಚಾರಗಳಿಗೆ ಜೋತು ಬಿದ್ದು ಅಪ್ಪಟ ಅನುಭವವನ್ನು ಗ್ರಹಿಸುವ ನಮ್ಮ ಆಂತರಿಕ ಇಂದ್ರಿಯಗಳನ್ನು ನಾವೇ ಮಂಕು ಮಾಡುತ್ತಿದ್ದೇವೆಯೇ? ಎಲ್ಲದಕ್ಕೂ ಭೌತಿಕ ಸಾಕ್ಷಿಗಳನ್ನು ಕೇಳುವ ಭರದಲ್ಲಿ ನಮ್ಮೊಳಗಿನ ಅಗಾಧವಾದ ಅಳೆಯಲಾಗದ ಸತ್ಯವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆಯೇ? ನಿಜ. ಇದು ಯೋಚಿಸಬೇಕಾದ ವಿಷಯ. ನಾವು ನಮ್ಮದೇ ಆಂತರಿಕ ಧ್ವನಿಗೆ ಕಿವುಡರಾಗುತ್ತಿದ್ದೇವೆಯೇ? ಇದನ್ನೊಮ್ಮೆ ನಾವೆಲ್ಲರೂ ಏಕಾಂತದಲ್ಲಿ ಕುಳಿತು ಆಳವಾಗಿ ಯೋಚಿಸಬೇಕು. ಜೈ ಗುರುದೇವ್.